ವೆಲ್ಕಮ್ ಬ್ಯಾಕ್ ಟು ಬಿಂದಸ್ ಕಿಚನ್. ಇವತ್ತು ಕೋಳಿಯಲ್ಲಿ ಕೈಮಾ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಮರಿದೇ ಕ್ಲಿಕ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿ ಹೇಗಿದೆ ಅಂತ ನೀವು ನಮಗೆ ಕಮೆಂಟ್ ಮಾಡಿ ಹೇಳಿ. ಆ್ಯಕ್ಚುಲಿ ಏನು ಗೊತ್ತಾ, ಇವತ್ತು ನಾನು ಮೊಟ್ಟೆ ಕೋಳಿಯಲ್ಲಿ ಕೈಮಾ ಮಾಡ್ತಾಯಿದ್ದೀನಿ. ಏನು ಕೋಳಿಯಲ್ಲಿ ಕೈಮಾನ ಅಂತ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದಲ್ವಾ. ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಒಂದು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅದನ್ನು ತುರಿದು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, ಸ್ವಲ್ಪ ಪುದೀನ, 2 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, 4 ಚಕ್ಕೆ, 4 ಲವಂಗ, ಒಗ್ಗರಣೆಗೆ ಈರುಳ್ಳಿ ತೊಗೊಂಡಿದ್ದೀನಿ. ಹಂಗೆ 1 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಸಾಂಬಾರು ಲಾಸ್ಟಲ್ಲಿ ಹಾಕ್ತೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ. ತೆಂಗಿನ ತುರಿನ ಈಗ ನಾನು ಜಾರ್ಗೆ ಹಾಕೋತಾ ಇದ್ದೀನಿ, ಅಂದರೆ ಮಸಾಲೆ ರುಬ್ಕೊಳ್ಳೋಕ್ಕೆ. ಇಲ್ಲಿ 1 ತೆಂಗಿನಕಾಯಿ ತೊಗೊಂಡಿದ್ದೀನಿ, ಯಾಕೆಂದರೆ ಒಂದು ಕೈಮಾಗೂ ಬೇಕು, ಇನ್ನು ಒಂದು ಸಾಂಬಾರಿಗೂ ಬೇಕು. ಸೊ 2 ಒಂದೇ ಮಸಾಲೆ ರುಬ್ಕೋತೀನಿ. ಇದಕ್ಕೆ ನಾನು ರುಬ್ಬೋದಕ್ಕೆ ಕಾಯಿ, ಟೊಮೆಟೊ ಅವೇನೂ ಹಾಕ್ತಾಯಿಲ್ಲ. ಈಗ ಕೊತ್ತಂಬರಿ ಪುದೀನ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಪುದೀನನ ತೊಳೆದು ವಾಶ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ. ಇದು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹೆಂಗೆ ಹಾಕ್ತೀರಾ ಅಂದರೆ ಜಾಸ್ತಿ ಹಾಕಿದಷ್ಟು ಚಿಕನ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಸ್ವಲ್ಪ ಚಕ್ಕೆ ಮತ್ತು ಲವಂಗನ ಹಾಕ್ತಾಯಿದ್ದೀನಿ. ಅದು ಒಳ್ಳೆ ಘಮ ಕೊಡುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು ಚಕ್ಕೆ ಲವಂಗ ಹಾಕಿದಾಗ. ಆ್ಯಕ್ಚುಲಿ ನಾವು ಪುಡಿ ಮಾಡಬೇಕಾದ್ರೇನು ಬೀಸಿರ್ತೀವಿ, ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್, ಅವೆಲ್ಲ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು. ಆಮೇಲೆ ನಾನು ಇಲ್ಲಿ ಮನೇಲಿ ಸಾಂಬಾರು ಪುಡಿ ಬೀಸಿರ್ತೀವಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಕಾಳು ಮೆಣಸನ್ನ ಸ್ಕಿಪ್ ಮಾಡಿಬಿಟ್ಟಿದ್ದೆ, ಸಾರಿ. ಕಾಳು ಮೆಣಸು ಹಾಕ್ಕೋಬೇಕು, ಚೆನ್ನಾಗಿರುತ್ತೆ ಚಿಕನ್ಗೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಕಾಳು ಮೆಣಸು ಹಾಕಿದ್ರೆ ರುಚಿ ಕೊಡುತ್ತೆ. ನೋಡಿ, ಈ ಥರ ತರ್ತರಿಯಾಗಿ ಸ್ವಲ್ಪ ನೀರು ಹಾಕಿದ್ದೀನಿ, ನಾನು ಜಾಸ್ತಿ ನೀರು ಹಾಕಿಲ್ಲ, ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ಒಂದು 3 ಟೇಬಲ್ ಸ್ಪೂನ್, ದೊಡ್ಡ ಸ್ಪೂನು ಅದರಲ್ಲಿ 3 ಸ್ಪೂನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಆಗಲೇ ಹೇಳ್ದಂಗೆ ನಾನು ಇಲ್ಲಿ ಸಾಂಬಾರು ಪುಡಿ ಅಂದರೆ ಮಾಮೂಲಿ ನಾವು ಸಾಂಬಾರ್ಗೆ ಮಾಡ್ಕೋತೀವಲ್ಲ ತಿಳಿ ಸಾರಿಗೆಲ್ಲ ಆ ಥರ ಪುಡಿ, ಅದ್ರದ್ದು ಪುಡಿನೇ ನಾವು ಚಿಕನ್ಗೂ ಯೂಸ್ ಮಾಡೋದು, ನಾನ್ ವೆಜ್ಗೆ, ಸಾಂಬಾರುಗಳಿಗೆ. ನೋಡಿ, ಈ ಥರ ಫುಲ್ಲೆಲ್ಲ ತರ್ತರಿಯಾಗೇ ಇರಬೇಕು. ಇದನ್ನು ಅರ್ಧ ಅಂದರೆ 1/4 ಭಾಗ ನಾನು ಇದಕ್ಕೆ ಎತ್ಕೋತೀನಿ ಕೈಮಾಗೆ, ಇನ್ನು ಮಿಕ್ಕಿದ್ದನ್ನ ಸಾಂಬಾರ್ಗೆ ಹಾಕ್ತೀನಿ. ನೋಡಿ, ಇಲ್ಲಿ ಕೈಮಾಗೆ ನಾನು ಆಲ್ರೆಡಿ ಚಿಕನ್ನ ಒಡ್ಸಿ ಮಡಗಿದ್ದೀನಿ. ಇದೇನಪ್ಪ ಚಿಕನಲ್ಲಿ ಚೀಚಿ ತಿನ್ನೋಕ್ಕೆ ಸಿಗಲ್ಲ ನೋಡಿದ್ರೆ, ಇಲ್ಲಿ ಕೈಮಾ ಮಾಡೋಕ್ಕೆ ಹೊರಟಿದ್ದಾರೆ ಇವರು ಅಂತ ಅಂದ್ಕೊಂಬಿಡಿ. ನಾನು ತೋರಿಸ್ತಾ ಇದ್ದೀನಿ. ಇದೇ ರೆಸಿಪಿನ ನೀವು ಮಟನಲ್ಲಿ ಮಾಡಿ ಸೇಮ್ ಟು ಸೇಮ್ ಟೇಸ್ಟ್ ಬರುತ್ತೆ. ಅಂದರೆ ಕೈಮಾ ಮಾಡಬೇಕಾದ್ರೆ ಏನೇನು ಪ್ರೊಸೀಜರ್ನ ಫಾಲೋ ಮಾಡ್ಬೇಕನ್ನೋದು ನೋಡಿ. ಇದು ಆ್ಯಕ್ಚುಲಿ ನನಗೂ ಕೈಮಾ ಬರ್ತಾ ಇರಲಿಲ್ಲ, ನಾನು ನಮ್ಮ ಮಮ್ಮಿಯಿಂದ ಕಲ್ತ್ಕೊಂಡೆ. ನಮ್ಮಮ್ಮ ಹೇಳ್ಕೊಟ್ರು ಹೀಗೆ ಮಾಡಬೇಕು ಸ್ಟೆಪ್ಸು, ಜಾಸ್ತಿ ನೀರು ಹಾಕಬಾರ್ದು, ಜಾಸ್ತಿ ನೀರು ಹಾಕಿದ್ರೆ ಆಮೇಲೆ ಕೈಮಾ ಎಲ್ಲ ಒಡೆದೋಗ್ಬಿಡುತ್ತೆ ಅಂತ. ನೋಡಿ, ನಾನು ಇದನ್ನು ಕೈಮಾಗೆ ಚಿಕನ್ ಪೀಸ್ನ ಒಡಿಸಿ ಮಡಗಿದ್ದೀನಿ. ಇದು ನೋಡಿ, ಆಗಲೇ ರುಬ್ಬಿದ ಮಸಾಲೆ. ಈ ರುಬ್ಬಿದ ಮಸಾಲೆಯಲ್ಲಿ 1/4 ಭಾಗ ಮಸಾಲೆನ ನಾನು ಇವಾಗ ಕೈಮಾಗೆ ತೊಗೋತೀನಿ, ಇನ್ನು 3/4 ಭಾಗ ಮಸಾಲೆನ ಸಾಂಬಾರಿಗೆ ತೊಗೋತೀನಿ. ಈ 1/4 ಭಾಗ ಕೈಮಾ ಇದು ಏನು ಮಿಶ್ರಣ ಇರುತ್ತಲ್ಲ, ಅಂದರೆ ಮಸಾಲೆ, ಆ ಮಸಾಲೆ ರುಬ್ಬಿರೋದು ತರ್ತರಿಯಾಗಿರುತ್ತೆ. ಯಾಕೆಂದರೆ ನಾನು ಚಿಕನ್ನ ಇದ್ರ ಜೊತೆ ಕಲಿಸ್ಕೊಂಡು ಮತ್ತೆ ಅದನ್ನು ಪೇಸ್ಟ್ ಮಾಡ್ಕೊತೀನಿ, ಆವಾಗ ನುಣ್ಣಗಾಗುತ್ತೆ. ನೋಡಿ, ತೊಗೊಂಡಿದ್ದೀನಿ, ಇಷ್ಟು ತೊಗೋಬೇಕು, ಸಾಕು. 1/4 ಭಾಗ ತೊಗೊಂಡಿದ್ದೀನಿ, ಸಾಕು ಚಿಕನ್ಗೆ. ನೀವು ಕೈಮಾಗೆ ಕೆಲವರು ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಆಮೇಲೆ ಕಡಲೆ ಹಿಟ್ಟು, ಅದೇನು ಬೋಂಡ ಥರ ಮಾಡ್ತಾರೆ, ನನಗದು ಇಷ್ಟ ಆಗಲ್ಲ. ನಾನಿಲ್ಲಿ ಫುಲ್ಲು ಚಿಕನ್ನು ವಿತ್ ಮಸಾಲೆ ಯೂಸ್ ಮಾಡೋದು ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾದರೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೋಬೋದು, ಒಳ್ಳೆ ಟೇಸ್ಟು, ಒಳ್ಳೆ ಘಮ. ನಾನು ಅದನ್ನು ಹಾಕಿ ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಅದೊಂದು ದಿನ ರೆಸಿಪಿ ತೋರಿಸ್ತೀನಿ. ನೋಡಿ, ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕು ಚಿಕನ್ ಜೊತೆ. ಆಗಲೇ ರುಬ್ಬಿದ್ದು ಮಸಾಲೆ ಕ್ಲೀನಾಗಿ ಕಲಿಸ್ಕೊಂಡು ಈ ಥರ ಕ್ಲೀನಾಗಿ ಕಲಿಸ್ಕೊಬೇಕು, ಅಂದರೆ ಚಿಕನ್ಗೆ ಹೊಂದಾಣಿಕೆ ಆಗೋ ಥರ ಎಲ್ಲ ಕಡೆ ಚಿಕನ್ಗೆ ಕ್ಲೀನಾಗಿ ಮಸಾಲೆ ಮಿಕ್ಸ್ ಆಗಬೇಕು. ಇದನ್ನು ಒಂದು 2 ಪಾರ್ಟ್ ಮಾಡಿಕೊಂಡು ನಾನು ಈಗ ಮಿಕ್ಸಿಲಿ ರುಬ್ಕೋತಾ ಇದ್ದೀನಿ. ಮಿಕ್ಸಿಲಿ ರುಬ್ಬೋದ್ರಿಂದ ಚೆನ್ನಾಗಿ ಉಂಡೆ ಕಟ್ಬೋದು. ನೋಡಿ, ಈ ಥರ ತೊಗೊಂಡು ಮಿಕ್ಸಿಗೆ ಹಾಕ್ಕೋಬೇಕು ಹೀಗೆ. ಅಂದರೆ ನಾನಿಲ್ಲಿ ಜಾಸ್ತಿ ರುಬ್ಬಿದ್ರೆ ಅದು ನುಣ್ಣಗಾಗಲ್ಲ, ಸೊ ಅದಕ್ಕೆ ಮಿಕ್ಸಿಲಿ ನಾನು 2 ಪಾರ್ಟ್ ಮಾಡಿಕೊಂಡು 2 ಸಲ ರುಬ್ತಾಯಿದ್ದೀನಿ. ನೋಡಿ ಹೇಗೆ ಬಂದಿದೆ, ನೋಡಿ, ಒಳ್ಳೆ ಚಪಾತಿ ಹಿಟ್ಟು ಥರನೇ ಬಂದಿದೆ. ಏನು ನೀರು ಏನೇನೂ ಹಾಕಿಲ್ಲ ನಾನು. ನೋಡಿ, ಉಂಡೆ ಹಿಂಗೆ ಹಾಕ್ಬಿಡ್ಬೋದು. ನೋಡಿ, ವಾವ್, ಸಖತ್ತಾಗಿದೆ. ಈ ಥರ ಬರಬೇಕು ಹದ. ನೀವು ಇದಕ್ಕೆ ನಾನು ಯಾವುದೇ ಹಿಟ್ಟು ಕೂಡ ಬಳಸಿಲ್ಲ, ನೀವು ನಂತರನೇ ಫಾಲೋ ಮಾಡಿ ಪ್ರೊಸೀಜರ್ನ, ನಿಮಗೂ ಸೇಮ್ ಟು ಸೇಮ್ ಬರುತ್ತೆ. ಎಲ್ಲರೂ ಒಬ್ಬೊಬ್ಬರೇ ಕಮೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ವಾವ್ ಸೂಪರಾಗಿತ್ತು, ಸೂಪರಾಗಿ ಬಂತು ಅಂತ.
ಸೇಮ್ ಟು ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ. ಮಟನಲ್ಲೂ ಕೂಡ ಇದೇ ಥರ. ಮಟನ್ಗೆಲ್ಲ ನೀರು ಹಾಕೋಕೆ ಹೋಗಬೇಡಿ. ನೀರು ಅಂದರೆ ಚಿಕನ್ನ ತೊಳೆದಿರೋದನ್ನ ಕ್ಲೀನಾಗಿ ನೀರೆಲ್ಲ ತೆಗೆದು ಕ್ಲೀನಾಗಿ ಮಸಾಲೆ ಹಾಕಿ ಈ ಥರ ರುಬ್ಬಿಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ತೆಗ್ದು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತಾ ಇದ್ದೀನಿ. ಆಮೇಲೆ ಉಂಡೆನ ನೀವು ಎಷ್ಟು ದಪ್ಪ ಬೇಕಾದರೂ ಕಟ್ಕೊಬೋದು. ನಾನಿಲ್ಲಿ ಬೋಂಡ ಏನು ಕನ್ಸಿಸ್ಟೆನ್ಸಿ ಇರುತ್ತಲ್ವ, ಅಂದರೆ ಒಂದು ಬೋಂಡ ಉಂಡೆ ಏನು ದಪ್ಪ ಇರುತ್ತೆ ಆ ಥರ ಮಾಡ್ತಾಯಿದ್ದೀನಿ. ಚೀರ ಚಿಕ್ಕ ಆದರೂ ಅದು ಕೈಮಾ ಅನ್ಸ್ಕೊಳ್ಳಲ್ಲ. ಅದಕ್ಕೆ ಕೈಮಾ ಯಾವಾಗಲೂ ಬೋಂಡ ಥರ ದಪ್ಪ ದಪ್ಪನೇ ಇರಬೇಕು, ಚೆನ್ನಾಗಿ ಸಿಗಬೇಕು. ಒಂದು ಉಂಡೆ ತಿಂದರೆ ಹಂಗೆ ಗ್ಲುಮ್ ಅಂತ ಒಳಗೆ ಹೋಗ್ಬೇಕು, ಆ ಥರ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡ್ತೀನಿ. ಇದಕ್ಕೆ ಸಾಲ್ಟ್ ಗಿಲ್ಟೆಲ್ಲ ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಈಗಲೇ ಸಾಲ್ಟ್ ಹಾಕ್ಬಾರ್ದು. ಇನ್ನೇನು ಉಂಡೆ ಹಾಕಿ ಬಿಡ್ತೀವಲ್ವ ಆವಾಗ ನಾವು ಸಾಲ್ಟ್ ಹಾಕಬೇಕು. ಇದನ್ನು ಹೀಗೆ ಬಿಟ್ಟರೆ ಒಂದು ಸ್ವಲ್ಪ ಚಿಕನ್ದು ಒಳಗಡೆ ಎಲ್ಲ ಮಸಾಲೆ ಎಲ್ಲ ಇಟ್ಕೊಂಡು ಚೆನ್ನಾಗಿರುತ್ತೆ. ಈಗ ನಾವು ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇದನ್ನು ಸೈಡ್ಗೆ ಇಟ್ಬಿಡೋಣ ನಾವು. ಈಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಸಾಂಬಾರಿಗೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ. ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಹೆಲ್ದಿ ಕೂಡ ಆರೋಗ್ಯಕ್ಕೆ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೆ. ಈರುಳ್ಳಿ ಜಾಸ್ತಿ ಆಗ್ತಷ್ಟು ಏನಿಲ್ಲ, ಸಾಂಬಾರು ಟೇಸ್ಟಿಯಾಗಿರುತ್ತೆ. ಮಧ್ಯದಲ್ಲಿ ಸಾಂಬಾರಲ್ಲಿ ಸಿಗ್ತಾಯಿದ್ರೆ ಈರುಳ್ಳಿ ಚೆನ್ನಾಗಿರುತ್ತೆ. ನೋಡಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಉರಿಬೇಕು ಚೆನ್ನಾಗಿ. ಅದು ಒಳ್ಳೆ ಟೇಸ್ಟ್ ಇರುತ್ತೆ. ಕೆಂಪಗೆ ಬರೋವರೆಗೂ ಹುರಿದ್ರೆ ಸಾಕು ಈರುಳ್ಳಿನ. ಸ್ವಲ್ಪ ಉಪ್ಪು ಹಾಕೋತೀನಿ, ಯಾಕೆಂದರೆ ಸ್ವಲ್ಪ ಬೇಗ ಬೇಯಲಿ ಈರುಳ್ಳಿ ಎಣ್ಣೆಲಿ ಅಂತ. ಚೆನ್ನಾಗಿರುತ್ತೆ. ಈ ಮೊಳೆಗಂತೂ ಚೆನ್ನಾಗಿರುತ್ತೆ. ಮೊಟ್ಟೆ ಕೋಳಿ ಸಾರು ಮುದ್ದೆ ಹಾಕ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ಅದರಲ್ಲೂ ಕೈಮಾ ಅಂತೂ ಚೆನ್ನಾಗಿರುತ್ತೆ. ಪಾಪ ಈ ಅಲ್ಲಿಲ್ಲದೆ ಇರೋರಿಗೆ, ತುಂಬ ವಯಸ್ಸಾದವ್ರಿಗೆ ಪಾಪ ಮಟನ್ ಬಿಡಿಸ್ಕೊಂಡು ತಿನ್ನೋಕ್ಕಾಗಲ್ಲ, ಚೀಚಿ ಎಲ್ಲ ಬಿಡ್ಸೋಕ್ಕಾಗಲ್ಲ. ಅವಾಗ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಅವರು ಖುಷಿಯಾಗಿ ತಿಂತಾರೆ, ರುಚಿಯಾಗಿರುತ್ತೆ. ಕೈಮಾ ಮಾಡಿದಾಗಂತೂ ಸಾಂಬಾರು ರುಚಿನೇ ಇಲ್ಲ ಅನ್ನೋಂಗೆ ಇಲ್ಲ, ಸಖತ್ತಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಕೈಮಾ. ಈಗ ನೋಡಿ ಚಿಕನ್ ಹಾಕೋತಾ ಇದ್ದೀನಿ. ನೋಡಿ ಚಿಕನ್ನ ಈಗ ಕ್ಲೀನಾಗಿ ಹಿಂಗೆ ಹುರ್ಕೊಬೇಕು. ಚೆನ್ನಾಗಿ ಹುರಿದಷ್ಟು ಚೆನ್ನಾಗಿರುತ್ತೆ. ಇದಕ್ಕೀಗ ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರಿದ್ರೆ, ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಕೊಂಡು ಹುರಿದ್ರೆ ಚೆನ್ನಾಗಿರುತ್ತೆ. ಚಿಕನ್ನು ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗೆ ಹಸಿದೆ ಅಂದರೆ ಮೀನ್ಸ್ ಹುರಿದಿರೋದನ್ನೇ ತಿನ್ಕೊಂಬಿಡ್ಬೇಕು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದು ರುಚಿಗೆ ತಕ್ಕಷ್ಟು ಏನಿಲ್ಲ. ಆ್ಯಕ್ಚುಲಿ ಚಿಕನ್ನು ಉಪ್ಪಿಡಿಯೋದು ಈ ಥರ ಹುರಿಯೋ ಟೈಮಲ್ಲಿ ಉಪ್ಪಿಡಿಯೋದು, ಇನ್ನು ಮಿಕ್ಕಿ ಟೈಮಲ್ಲಿ ಉಪ್ಪಿಡಿಯಲ್ಲ ಅದು. ಅದಕ್ಕೆ ಇವಾಗ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹಾಕೋತೀನಿ. ಯಾಕೆಂದರೆ ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಂಬಾರು ತಿನ್ನಬೇಕಾದ್ರೆ ಮಧ್ಯದಲ್ಲಿ ಇನ್ನೂ ಕ್ರಷ್ ಮಾಡಿ ಹಾಕಬೇಕು. ಜಾಸ್ತಿ ಪುಡಿ ಮಾಡಾಕದೆ ಹೋದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ತುಂಬ ಪುಡಿ ಮಾಡಿದ್ದೀನಿ. ಹಂಗಂಗೆ ಕುಟ್ಬಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸಾರಲ್ಲಿ ತಿಂತಾಯಿದ್ರೆ ಸಾಕಾಗಿರುತ್ತೆ. ಇದು ಕೆಮ್ಮು ನೆಗಡಿ ಆ ಥರ ಇದ್ದಾಗ ಮೊಟ್ಟೆ ಕೋಳಿ ಸಾರು ಮಾಡ್ಕೊಂಡು ತಿಂದರೆ ಎಲ್ಲ ಹೊರ್ಟೋಗ್ಬಿಡುತ್ತೆ. ಆ್ಯಕ್ಚುಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ನಮ್ಗೆ ಯಾರಿಗಾದ್ರೂ ಜ್ವರ ಬಂತು ಅಂದರೆ ನಮ್ಮ ಮನೇಲಿ ಕೋಳಿ ಸಾಂಬಾರು ಮಾಡಿ ತಿಂದರೆ ನಮಗೆಲ್ಲ ಜ್ವರ ಹೋಗ್ಬಿಡ್ತಿತ್ತು. ನೋಡಿ ಈ ಥರ ಕ್ಲೀನಾಗಿ ತಿರುಗಿಸ್ಬೇಕು. ಆಲ್ಮೋಸ್ಟ್ ಒಂದು ಕಾಲು ಭಾಗ ಆಲ್ರೆಡಿ ಬೆಂದೋಗಿದೆ. ಈಗ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಕಾಯಿ ತೆಂಗಿನಕಾಯಿ, ಕೊತ್ತಂಬರಿ ಪುದೀನ ಎಲ್ಲ ಹಾಕಿರೋ ಮಸಾಲೆ ಹಾಕಿದ್ವಲ್ಲ, ಅದನ್ನು ನಾನೀಗ ಸಾಂಬಾರಿಗೆ ಹಾಕೋತಾ ಇದ್ದೀನಿ. ಅಂದರೆ ಉರಿಬೇಕು ಸ್ವಲ್ಪ, ಇದನ್ನು ಹಸಿ ವಾಸನೆ ಹೋಗೋವರೆಗೂ. ನಾನಿಲ್ಲಿ ಯಾವುದೂ ಹುರಿದಿರಲಿಲ್ಲ. ಅಂದರೆ ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ ಅವನ್ನ ಯಾವುದೂ ಹುರಿದಿರಲಿಲ್ಲ. ಸೊ ಹಾಗಾಗಿ ನಾನಿಲ್ಲಿ ಹುರಿತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗಬೇಕು, ಚೆನ್ನಾಗಿರುತ್ತೆ ಅವಾಗ. ಹಸಿ ವಾಸನೆ ಹೋದರೆ ನಮ್ಮ ಮನೇಲಿ ಕೋಳಿ ಸಾರು ಮಾಡ್ತಾಯಿದ್ರೆ ಇಡೀ ರೋಡೆ ಗಮ್ಮಂತ ಇರುತ್ತೆ, ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟಪ್ಪ, ಸಖತ್ತಾಗಿರುತ್ತೆ. ಇವತ್ತು ಎರಡೆರಡು ಬ್ಯಾಟಿಂಗು, ಮುದ್ದೆ ಒಂದು ಹೊಡಿಯೋದು, ಅನ್ನ ಸಾಂಬಾರಲ್ಲಿ ಒಂದ್ಸಲ ತಿನ್ನೋದು, ಚೆನ್ನಾಗಿರುತ್ತೆ. ನೋಡಿ ಈ ಥರ ಹುರ್ಕೊಬೇಕು. ಸ್ವಲ್ಪ ಇದು ಪ್ರೊಸೀಜರ್ ಜಾಸ್ತಿನೇ, ಹೋಗಪ್ಪ ಯಾರು ಮಾಡ್ತಾರೆ ಅನಿಸುತ್ತೆ. ಬಟ್ ಇದು ಮಾಡಿದ್ಮೇಲಂತೂ ತಿಂದರೆ ಸಖತ್ತಾಗಿರುತ್ತೆ. ನೋಡಿ ಈಗ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ನೀರು ನಿಮಗೆ ಸಾಂಬಾರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ತುಂಬ ನೀರು ಹಾಕೋಕೆ ಹೋಗ್ಬಿಡಿ, ಚೆನ್ನಾಗಿರಲ್ಲ.
ಆಮೇಲೆ ತುಂಬ ನೀರಾಗ್ಬಿಟ್ರೆ ಇದು ಉಂಡೆಗಳು ಅದ್ರೊಳಗಡೆ ಮುಳುಗೋಕ್ಕಾಗಲ್ಲ. ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ, ಸ್ವಲ್ಪ ಏನಿಲ್ಲ, ರುಚಿಗೆ ತಕ್ಕಷ್ಟು ನೋಡಿ ನಾನು ಹಾಕ್ಕೊತೀನಿ. ಆ್ಯಕ್ಚುಲಿ ನಂಗೆ ರುಚಿ ಹಂಗೆ ಕಣ್ಣಲ್ಲಿ ಅಷ್ಟಾಗಿ ಗೊತ್ತಾಗಲ್ಲ, ಸೊ ನಾನು ಟೇಸ್ಟ್ ಮಾಡಿನೇ ಸಾಲ್ಟ್ ಹಾಕೋದು. ಟೊಮೊಟೊ ಏನಕ್ಕೆ ಹಾಕಿಲ್ಲ ಒಗ್ಗರಣೆಗೆ ಅಂದರೆ, ಟೊಮೊಟೊ ನಾನು ಒಗ್ಗರಣೆಗೆ ಹಾಕಲ್ಲ. ಯೂಶ್ವಲಿ ನಾನು ನಾನ್ ವೆಜ್ ಮಾಡ್ಬೇಕಾದ್ರೆ ಟೊಮೊಟೊನ ಆಮೇಲೆ ಹಾಕೋದು. ಈಗ ನೋಡಿ, ಈಗ ಮೊಟ್ಟೆ ಗುತ್ತಿ ಸೆಟ್ ಇರುತ್ತಲ್ಲ, ಮೊಟ್ಟೆ ಗುತ್ತಿ ಅವೆಲ್ಲ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಮೊಟ್ಟೆ ಗುತ್ತಿ ಸೆಟ್ಟು. ಇವಾಗ ನೋಡಿ ನಾನು ಕೈಮಾ ಪ್ರೊಸೆಸರ್ ಹೇಳ್ಕೊಡ್ತೀನಿ. ಆ ಕಡೆ ಸಾಂಬಾರು ಬೇಯಕ್ಕೆ ಇಕ್ಕಿದ್ದೀನಿ, ಇಲ್ಲಿ ನಾನು ಕೈಮಾ ಆಗಲೇ ರೆಸ್ಟ್ ಮಾಡೋಕ್ಕೆ ಹೇಳಿದ್ನಲ್ವ, ಅದನ್ನು ಇವಾಗ ತೋರಿಸ್ತಾಯಿದ್ದೀನಿ. ಇಲ್ಲಿ ಒಂದು ಫುಲ್ ಮೊಟ್ಟೆ ತೊಗೋತಾ ಇದ್ದೀನಿ. ಒಂದು ಮೊಟ್ಟೆ ಹಾಕೋದ್ರಿಂದ ನಮಗೆ ಇಲ್ಲಿ ಬೈಂಡಿಂಗ್ ಅಂದರೆ ಮೀನ್ಸ್ ಗಟ್ಟಿಯಾಗಿ ಬರುತ್ತೆ, ಒಡೆದೋಗಲ್ಲ ಕೈಮಾಗೆ. ಇದೇ ಕೈಮಾಗೆ ಮೇಯ್ನ್ ಇದೆ. ಮೊಟ್ಟೆನ ಹಾಕಬೇಕು. ಮೊಟ್ಟೆ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ಬೇಕು, ಜಾಸ್ತಿ ಹಾಕ್ಬಿಡಿ. ಆಲ್ರೆಡಿ ಸಾಂಬಾರಿಗೆ ನಾವು ಕರೆಕ್ಟಾಗಿ ಹಾಕಿದ್ದೀವಿ. ಇಲ್ಲಿ ಟೇಸ್ಟಿಗಷ್ಟೇ ಒಂದು 1/4 ಚಮಚ ಹಾಕಿದ್ದೀನಿ ಅಷ್ಟೇ. ನೋಡಿ, ಈಗ ಇದು ಇವೆರಡನ್ನೂ ಕ್ಲೀನಾಗಿ ಕಲಿಸ್ಬೇಕು. ಕಲಸಾದ್ಮೇಲೆ ನೋಡಿ ಉಂಡೆ ಹೆಂಗೆ ಬರುತ್ತೆ ಅನ್ನೋದು ತೋರಿಸ್ತೀನಿ. ಕ್ಲೀನಾಗಿ ಮೊಟ್ಟೆ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಆಗೋ ಥರ ಕ್ಲೀನಾಗಿ ಕಲಸಿ, ಅದು ಒಳ್ಳೆ ಹೆಂಗಾಗ್ತಿರುತ್ತೆ ಅಂದರೆ ಪಚಕ್ ಅಂತ ಇರುತ್ತೆ, ಬಟ್ ಆದರೆ ಉಂಡೆ ಕ್ಲೀನಾಗಿ ಬರುತ್ತೆ. ನೋಡಿ, ಈ ಥರ ಕ್ಲೀನಾಗಿ ಎಲ್ಲ ಕಡೆ ಈವನಾಗಿ ಕಲಿಸ್ಕೊಬೇಕು. ಆವಾಗ ಮೊಟ್ಟೆ ನಾವು ಏನು ಹಾಕಿರ್ತೀವಿ ಮಿಶ್ರಣ, ಅದು ಎಲ್ಲ ಕಡೆಗೂ ಹಿಡಿಯುತ್ತೆ. ಹಿಡ್ದಾದ್ಮೇಲೆ ಚೆನ್ನಾಗಿ ಉಂಡೆ ಕಟ್ಕೊಂಡು ಕುದೀತಾ ಇರೋ ಸಾರಲ್ಲಿ ಬಿಟ್ಟರೆ ಆವಾಗ ಚೆನ್ನಾಗಿ ಉಂಡೆಗಳು ಎದ್ದೊಳುತ್ತೆ. ಉಂಡೆಗಳು ಎದ್ಮೇಲೆ ನಾವು ಕುಕ್ಕರ್ನ ಮುಚ್ಚಬೇಕು, ಆವಾಗ ಚೆನ್ನಾಗಿ ಉಂಡೆಗಳು ಬರುತ್ತೆ. ಇವಾಗ ಬನ್ನಿ ತೋರಿಸ್ತೀನಿ ಹೇಗೆ ಮಾಡೋದಂತ. ನೋಡಿ, ಉಂಡೆ ಕಟ್ಕೋಬೇಕು. ಉಂಡೆನ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ. ನೋಡಿ, ಉಂಡೆ ಈ ಥರ ಚೆನ್ನಾಗಿ ಬರುತ್ತೆ. ಬಂದಾದಮೇಲೆ ಒಂದು ತಟ್ಟೆಯಲ್ಲಿ ಎಲ್ಲ ಉಂಡೆಗಳನ್ನ ಮಾಡಿಟ್ಕೊಬೇಕು. ಆಮೇಲೆ ಸಾಂಬಾರು ಕುದೀತಾ ಇರುತ್ತಲ್ವ, ಆವಾಗ ಸಾಂಬಾರನ್ನ ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು, ಅಂದರೆ ಕಡಿಮೆ ಉರಿಲಿ ನಾವು ಕುದೀತಾ ಇರೋ ಸಾಂಬಾರಿಗೆ ಈ ಉಂಡೆಗಳನ್ನ ಒಂದೊಂದೇ ಬಿಡಬೇಕು. ಆವಾಗ ಉಂಡೆ ಮಾಡ್ಕೊತೀನಿ ಅಂದರೆ ಆಗಲ್ಲ. ನೋಡಿ, ಈ ಥರ ನಿಧಾನವಾಗಿ ಒಂದೊಂದನ್ನೇ ಬಿಡಬೇಕು. ಆ ಥರ 24 ಉಂಡೆನೂ ನಾನು ಇಲ್ಲಿ ಬಿಡ್ತೀನಿ. ಅಂದರೆ ನಾನು 24 ಉಂಡೆ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೋ, ನಿಮಗೆ ಚಿಕ್ಕ ಬೇಕಾ ದಪ್ಪ ಬೇಕಾ ನೋಡಿ ಬಿಟ್ಕೊಳ್ಳಿ. ನೋಡಿ, ಇವಾಗ ಕೈಮಾ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ, ಇವಾಗ ಇದಕ್ಕೆ ಟೊಮೊಟೊ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕೋದ್ರಿಂದ ಸಾರಲ್ಲಿ ಏನಾದರೂ ಉಪ್ಪು ಜಾಸ್ತಿ ಆಗಿದ್ದರೆ ಅದು ಲೆವೆಲ್ ಕಮ್ಮಿ ಮಾಡುತ್ತೆ. ಹಾಗೆ ಖಾರ ಏನಾದರೂ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ. ಕುಕ್ಕರಲ್ಲಿ ಒಳ್ಳೆ ಸಾಂಬಾರು ಚೆನ್ನಾಗಿ ತಿನ್ಬೋದು. ನೋಡಿ, ಉಂಡೆ ನೋಡಿ ಹಿಂಗೆ ಎದ್ದೊಳ್ಬೇಕು. ಆವಾಗ ನೀವು ಕೂಗಿಸಿದ್ರು ಉಂಡೆ ಒಡೆದೋಗಲ್ಲ. ಇದನ್ನು ಕುಕ್ಕರಲ್ಲಿ ಹಾಕಿ 6 ಕೂಗಿಸ್ಬೇಕು. ಅದಾದಮೇಲೆ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಕೈಮಾ ರೆಡಿ ಆಗಿದೆ. ಕೈಮಾ ವಿತ್ ಕೈಮಾ ಸಾರು, ಕೋಳಿ ಕೈಮಾ ಸಾರು. ಇದು ಮೊಟ್ಟೆ ಕೋಳಿಯಲ್ಲಿ ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಈಗ ನೋಡಿ ಬಿಸಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳಗಡೆ ಎಲ್ಲ ಮಸಾಲೆ, ಉಪ್ಪು, ಖಾರ ಎಲ್ಲ ಕರೆಕ್ಟಾಗಿ ಹಿಡಿದಿದೆ. ನೋಡಿ, ನಾನು ಕೈಯಿಂದ ಓಪನ್ ಮಾಡಿದಾಗಲೇ ಅದು ಓಪನ್ ಆಗಿದ್ದು, ಹಾಗಾಗಿ ಏನು ಒಡೆದೋಗಲ್ಲ. ಇದೇ ಪ್ರೊಸೀಜರ್ನ ಫಾಲೋ ಮಾಡಿ, ಚೆನ್ನಾಗಿರುತ್ತೆ. ನೀವು ಮಾಡಿ ಹೇಳಿ ಹೇಗಿತ್ತು ಅಂತ. ನಾನಿಲ್ಲಿ ಅನ್ನದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಈ ಥರ ನೀವು ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.